ಕೆಫೆ ಲೋ ಸಾಕು ಮೆಸೇಜ್ ಮಾಡಿ ಬಾರಲೇ. ಅಯ್ಯೋ ಹೆಂಗ್ ತಳ್ದು ನೋಡು ಮೆಸೇಜ್ನ. ಅಪ್ಪ ಬೇಡ ಮಾತಾಡಲ್ಲ ಹಂಗೆ ಇದ್ಬಿಡ್ತಾನೆ. ಮಗ ತೋರ್ಸೋಣ ಒಂಚೂರು. ಹೇಳು ಕನ್ನಡದ ಅಂತ ನೀನು ಹೇಳಪ್ಪ. ಇವಾಗ ಇದೆಲ್ಲ ಕಟ್ಟು ಅಡಿ ರೆಡಿ ಮಾಡಿ ಇವ್ನ ಮನೇಲಿ ಹೆಂಗೆ ಹೇಳ್ತದೆ ಟೆಕ್ ಇರ್ತಾರೆ ಹೆಂಗೆ ಆಡ್ತದೆ ಇದು. ಮಚ್ಚ ಅಬಿಗೆ ಹೆಂಗೆ ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ. ಫಸ್ಟ್ ನನ್ನ ಮಗ ಒಂದು ಜಾತ್ರೆಗೆ ಏನು ಕೊಡ್ತಾನ ತಿನ್ನು ಮೀನಾಕ್ಷಿ ಎಂಥ ಒಳ್ಳೆ ಕೇಕ್ ತುಂಬಾ ಇಷ್ಟ. ಓಕೆ ಈ ರೇಂಜ್ಗೆ ಹೊಟ್ಟೆ ಹೊರ್ಕೊಳ್ಳೋ ಜನ ಇದಾರೆ ಬೇಗ ತಿಳ್ಕೊ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ತೇಜು ಜಟ್ಟಿ. ವೆಲ್ಕಮ್ ಟು ನ್ಯೂ ವ್ಲಾಗ್ ಗಾಯ್ಸ್. ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ, ನಾನು ಕನ್ನಡಿಗ ಕನ್ನಡ. ಇವಾಗ ಆಚೆ ಹೋಗಿ ರೆಡಿಯಾಗಿ ಈ ಥರ ಬಂಕಾಗಿ ರೆಡಿಯಾಗಿ ಇವಾಗ ಆಚೆ ಹೋಗ್ತಾ ಇದೆ. ಆ್ಯಕ್ಚುಲಿ ಒಂದು ಊಟ ಆಯಿತು. ಟ್ರಾವೆಲ್ ಮಾಡ್ತೀವಲ್ಲ ಟ್ರೈನಲ್ಲಿ, ಸೊ ಅವ್ರದ್ದು ಒಂದಿನ ಊಟ ಕರೆದಿದ್ರು. ಸೊ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಟ್ರೈನ್ ಫ್ರೆಂಡ್ಸ್ ಆಗಿರೋ ಎಲ್ಲ ಅವರೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ಬರ್ತಾವ್ರೆ ಇವಾಗ. ಸೊ ಹೋಗಿ ಸರಿಯಾಗಿ ನಾನ್ ವೆಜ್ ಬಾರಿಸಿ ಬರೋಣ ಬನ್ನಿ. ಎಷ್ಟೋ ದಿವಸ ಅಂದರೆ ಒಂದು ವಾರ ಹೋಗಿತ್ತು ನಾನ್ ವೆಜ್ ಊಟ ಮಾಡಿ. ಸೊ ಹೆಂಗೆ ಅದೃಷ್ಟ ನಾನ್ ವೆಜ್ ಊಟ ಇವಾಗ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಒಂದು ವಾರದಿಂದನೂ ಆಫೀಸು. ಸೊ ಎಲ್ಲೋ ನಾನ್ ವೆಜ್ ಊಟ ಮಾಡೋಕ್ಕೆ ಹೋಗಲಿಲ್ಲ. ತಿನ್ನೋಕ್ಕಾಗಲಿಲ್ಲ, ಮನೇಲೂ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಹೆಂಗೋ ಊಟಕ್ಕೆ ಕರೆದವ್ರೆ ಇವತ್ತು. ಊಟಕ್ಕೆ ಹೋಗಿ ಚೆನ್ನಾಗಿ ಬಾರಿಸಿ ಬರೋಣ. ಎಲ್ಲ ರೆಡಿ ಆಗ್ತವ್ರೆ. ಎಲ್ಲರೂ ಬರೋಕ್ಕೆ ನಡುವರೆ ಬರೋಂಗೆ ಹೇಳಿದ್ದೀನಿ. ಸೊ ಎಲ್ಲ ಬರ್ತಾವ್ರೆ ಇವಾಗ. ಬನ್ನಿ ರೆಡಿ ಆಗಿದ್ದೀನಿ. ಎಲ್ಲ ಹೋಗೋಣ ಬನ್ನಿ ಇವಾಗ. ಬಾಯ್. ಯಾವಾಗಲೂ ಅಷ್ಟೇ ಗೈಸ್, ಎಲ್ಲರೂ ಹೋಗ್ಬೇಕಾದ್ರೆ ನಮ್ಮಮ್ಮ ಟಾಟಾ ನೋಡ್ದೆ ಕಳಿಸೋದು ಅಂತ. ನೋಡ್ರಿ ಗೈಸ್, ಹೋಗ್ತಾ ಇದ್ದೀನಿ ಇವಾಗೆಲ್ಲ ಸಿಗ್ತಾರೆ. ಇವಾಗ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೇಕು. ಯಾವಾಗ ಗಾಡಿ ಸ್ಟಾಪ್ ಆಗ್ತಾಯಿದೆ, ಏನಾಗೈತೆ ಗೊತ್ತಾಯ್ತಾ ಇಲ್ಲ. ಪೆಟ್ರೋಲ್ ಐತೆ ಆದರೂ ಏನಾಗೈತೆ ಗೊತ್ತಿಲ್ಲ. ಬನ್ನಿ, ಪೆಟ್ರೋಲ್ ಇಲ್ಲ, ನೋಡೋಣ ಬನ್ನಿ, ಹಾಕಿಸ್ಕೊಂಡು ಹೋಗೋಣ. ಚಲೋ ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸಿ ಇವಾಗ ಥಿಯೇಟ್ರ್ ಹತ್ರ ಶಿವಣ್ಣ ಥಿಯೇಟ್ರಿಗೆ ನಮ್ಮ ಬಾಸ್ ಮೂವಿ ಹಾಕವ್ರೆ. ಕಲಸಿಪಾಳ್ಯ ಸಂಜೆ ಹೋಗ್ಬೇಕು ಇವತ್ತು. ನಮ್ಮ ಬಾಸ್ ಮೂವಿ ರಿಲೀಸ್ ಮೂವಿಗೆ ಹಾಕವ್ರೆ. ಆ್ಯಕ್ಚುಲಿ ಶೋ ನಡೀತಾ ಐತೆ, ಇನ್ನೊಂದು ಫಸ್ಟ್ ಶೋ ನಡೀತಾ ಐತೆ. ಬನ್ನಿ ಹೊಡೆ ಸಂಜೆ ತೋರಿಸ್ತೀನಿ ಗೈಸ್, ಮುಗಿಸ್ಕೊಂಬಂದಿನಿ. ಸಂಜೆ ತೋರಿಸ್ತೀನಿ ನಮ್ಮ ಬಾಸ್ ಮೂವಿ ಎಂಟ್ರಿ ಸೀನಿಗೆ ಎಲ್ಲನೂ ಸಂಜೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಒಂದು 10-12 ಜನ ಹೋಗೋರಂತೆ, ಪರವಾಗಿಲ್ಲ. ಸಂಡೇ ಅಲ್ವಾ ಇವತ್ತು, ಒಂದು ಸಂಜೆ ಮೇಲೆ ಮಧ್ಯಾಹ್ನ ಮೇಲೆ ಶೋ ಜನ ಹೋಗ್ತಾರೆ. ಹೋಗೋಣ ಬನ್ನಿ ಗೈಸ್. ಇವಾಗ ಹೊಡ್ತಾ ಇದ್ದೀನಿ. ಇವಾಗ ಎಲ್ಲ ರೆಡಿ ಆಗೋರಂತೆ. ಹಾಂ, ಆಚೆ ಹೋಗಾಯ್ತು, ಅದಕ್ಕೆ ಆಚೆ ಹೋಗಾಯ್ತು. ಇವಾಗ ಹೋಗೋಣ ಬನ್ನಿ. ಎಲ್ಲ ಹುಡುಗರು ಕಾಯ್ತವ್ರಂತೆ, ಇನ್ನೂ ಬಂದಿಲ್ಲ, ಬತ್ತವ್ರಂತೆ, ಒಳ್ಳೆ ಹೊಟ್ಟವ್ರಂತೆ. ಯಾರು ನಮ್ಮ ರಾಜಣ್ಣಗೆ ವಾಯ್ಸ್ ಬರ್ತೈತಲ್ಲ. ರಾಜಣ್ಣ ಎಲ್ಲೊಂಡೋಗಿದ್ರಿ? ಇವಾಗ ತಾನೇ ಕಾಣಿವಲ್ಲಪ್ಪ. ನೋಡಪ್ಪ ಹೆಂಗೆ ಕೂತವ್ರೆ ರಾಜಾಬಾಯಿ. ಆಯ್ನಣ್ಣ ಯೂಟ್ಯೂಬ್ ಮಾಡ್ತಾಯಿದ್ದೆ. ಬನ್ನಿ ತಡ್ರಿ ಬರ್ತೀನಿ. ಗಾಡಿ ಬೇಕಾಯ್ತಾ ಗಾಯ್ಸ್ ಬಂದವರೇ ಅಂತಂದರು. ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಬನ್ನಿ ಅಂತಂದರು. ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ. ಬರೀ ಡೋಗಳು ಬಂದಿದ್ದೀನಿ ಅಂತ ಎಲ್ಲವರೋ ಗೊತ್ತಿಲ್ಲ. ಫೋನ್ ಮಾಡೋಣ ತಡ್ರಿ ಗೈಸ್, ಫೋನ್ ಮಾಡಿ ಕೇಳೋ. ಗೈಸ್ ಇವತ್ತೇ ಫಸ್ಟ್ ಟೈಮು ಆನ್ ಟೈಮ್ ಬಂದಿರೋದು. 12:30 ಅಂದಿದೆ, ಆನ್ ಟೈಮ್ಗೆ ಎಲ್ಲರೂ ಬಂದವರೆ, ಪರವಾಗಿಲ್ಲ. ಈ ಕಡೆಯಿಂದ ನಾವು 4 ಜನ ಓಡ್ತಾ ಇದ್ದೀವಿ. 4 ಜನ ಓಡ್ಬೇಕು ಇವಾಗ. ಸಿಗ್ನಲ್ ಬೇರೆ ಪಾಸ್ ಆಗ್ಬಿಟ್ಟೆ. ಪೊಲೀಸ್ ಬೇರೆ ನೋಡ್ತಾ ಕೂತವ್ರೆ. ನಡ್ರಿ ಹೋಗೋಣ. ಮುಂದೆ ಹೋಗ್ತಾ ಅವರಲ್ಲಿ
ಇವಾಗ ಹೋಯ್ತಾ ಇದ್ದೀವಿ. ಬನ್ನಿ ಸಿಗೋಣ. ಕೆಪೆ ಹೊಡೆಗದೆ ಕಿಪ್ಪಿ ಕೀರ್ತಿ ಶಿವಣ್ಣ. ಇಲ್ಲ ಹೆಂಗ್ ನೋಡ್ತಾ ಇದ್ದೆ ಆಗೇನಣ್ಣ ಇವಾಗ ನೋಡಿಲ್ಲ. ಕಿಪ್ಪಿ ಕೀರ್ತಿ ಎಲ್ಲ ಕೇಳ್ತವೆ ಕಿಪ್ಪಿ ಕೀರ್ತಿಯಲ್ಲಿ ಅಂತ. ಕಿಪ್ಪಿ ಕೀರ್ತಿ ನೀನು ಹೇಳ್ದೆ ಇನ್ನೇನು. ಈಗ ಸಿಂಗ್ ಬರ್ತಾವನ ಇಲ್ಲಿ. ಏ ವ್ಯಾಪಾರಿ ಮಾರೇ ಅಣ್ಣ ಬಂದ ಲೇ ಲೋ ಸಾಕು ಮೆಸೇಜ್ ಮಾಡಿ ಬಾರಲೇ ಲೇ ಅಬೇ ಬಾ ಅಂದ್ರೆ ನಾನು ಏನೇಗ್ಲಿಕ್ಕೆ ಮೆಸೇಜ್ ಮಾಡ್ಕೊಂಡು ಬರ್ತಾವನೆ. ಲೋ ಸಾಕು ಬಾರ ಎಮ್ಮೆ ಏನೇಗ್ಲಿ ಮೆಸೇಜ್ ಮಾಡಿಲ್ಲ ನಾ ಬರೀ ಡೌಗಳು ಹೆಂಗ್ ಬರ್ತಾವನೆ ಲೇ ಏನೇ ಇಲ್ಲೇ ಬಾ ಮೆಸೇಜ. ಲೋ ಸಾಕು ಬಾರೋ. ಅಯ್ಯೋ ನೋಡಿ ಹೆಂಗೆ ಹೆಂಗ್ ತಳ್ದ ನೋಡು ಮೆಸೇಜ್ನ. ಅಪ್ಪ ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ, ಮನದ ಬನದಿ ನನಪೇ ಹೂವಾಯ್ತು, ಅರೆ ಮಾತು ಅರೆ ನೋಟ ಮರೆಯದೆ ಕಾಡಿ ಮಾಡ್ಬಿಡ್ಲು. ಯಾವ ಸಾಂಗು ಯಾವುದು ಹೇಳು ಯಾವ್ದು ಹೇಳ್ತಿದ್ದೆ ಹೇಳು. ಹೇಳು ಪರವಾಗಿಲ್ಲ ಹೇಳು. ಹಾಂ ಪಾರ್ಟ್ನರ್ ಇವನೇ ಅಭಿ. ಟಮಟೆ ಬರ್ತಾರೆ ಇವನು ಎಳ್ದಿಕೊಂಡಲ್ಲಿ. ಬೈಯಾಗಿ ಬುಡೇ ಬಿಡ್ತೀನಿ ಮಗನೇ. ಇವ ನೋಡಪ್ಪ ಅಲ್ಲಿ ಏನೋ ಮಾಡಕ್ ಹೋಗೋರೆ. ಶಾಪಿಂಗ್ ಮಾಡಕ್ ಹೋಗ್ತಿದ್ದೆ ಅಲ್ಲಿ ಕೇಳ್ತಾನೆ ಇಲ್ಲ ಅವ್ರು. ಮಾವಿನಕಾಯಿ ಇದೆ, ಈ ಕಡೆ ಸೌತೆಕಾಯಿ ಇದೆ, ಆಮೇಲೆ ಲಕ್ಷ್ಮೀ ಪುರಾಣ ಅಲ್ಲ ಅದು. ಅಯ್ಯೋ ನೀನು ಮಕ ಮುಚ್ಚ. ಲಕ್ಷ್ಮೀ ಪುರಾಣ ಅದು, ಲಕ್ಷ್ಮೀಪುತ್ರ ಅದು. ಲಕ್ಷ್ಮೀಪುರ ಅಲ್ಲ, ಇಲ್ಲಿ ಬರೋದು ಈ ರೋಡಲ್ಲಿ ಬರೋದು ಲಕ್ಷ್ಮೀಪುರ ಊರು. ಆಡ್ಬೇಡ ಕಣವ, ದಯವಿಟ್ಟು ಬೇಡ. ಆ ಕಂಠ ಈ ಕಿವಿಲಿ ಬಿಟ್ಟು ಕೇಳಕ್ಕಾಗಲ್ಲ. ಇವ್ ರೆಡಿ ಮಾಡ್ಕೋತವನೆ ಎಲ್ಲಪ್ಪ. ಇವರು ಇನ್ನೂ ಬರ್ಲಿಲ್ಲ. ಏನ ಇನ್ನೊಂದ್ಸತಿ ಹೇಳು, ಹೇಳು. ಹಿಂಗೆ ಕನ್ನಡದಲ್ಲಿ ಮಾತಾಡ್ಬೇಕು ಅನ್ನೋದು, ಇಂಗ್ಲೀಷಲ್ಲಿ ಮಾತಾಡಿದ್ರೆ ಹಿಂಗೆ ಆಗೋದು. ಅದಕ್ಕೆ ಸ್ಪೆಲ್ಲಿಂಗ್ ಹೇಳು. ಹುಡುಗಿ ಮೇಲೆ ಸ್ಪೆಲ್ಲಿಂಗ್ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತೀಯ, ಕರ್ನಾಟಕದಲ್ಲಿ ಇಟ್ಕೊಂಡು. ನಮಸ್ಕಾರ ಕಣಣ್ಣ ನಿಮ್ಗೆ. ನೀವು ಇಂಗ್ಲೀಷ್ ಒಡೆ ಮಾತಾಡಲ್ಲ, ಹಂಗೆ ಇದ್ಬಿಡ್ತಾನೆ ನಮ್ಮ ಮಗ ತೋರ್ಸೋಣ ಒಂಚೂರು. ಅಕ್ಕ ಅಲ್ಲಿ ಹೆಂಗೆ ಪಾರ್ಕ್ ಮಾಡ್ತವ್ರೆ. ಅಯ್ಯೋ ಪಾರ್ಕ್ ಮಾಡೋಕ್ಕೂ ಬರೋಲ್ದು. ಇನ್ನು ಇವ್ರು ಎಷ್ಟೊತ್ತು ಇಲ್ಲೇ 1 ಗಂಟೆ ಆಗೋಯ್ತಲ್ಲ. 1 ಗಂಟೆನೇ? 1 ಗಂಟೆ ಆಯ್ತು. ಸುಷ್ಮಾ ಅವರೇ, ಲಾಯರ್ ಎಲ್ಲಿ ಅವರು? ಲಾಯರ್ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಎಲ್ಲಿ ಅವರು? ಕ್ಯಾಮರಾ ನಾನು ನೋಡ್ಕೊಂಡ್ ಬಂದ ಕ್ಯಾಮ್ರಾ ಕಡೆ ಮಾತಾಡ್ತಾವ್ರೆ. ಕ್ಯಾಮ್ರಾ ಫಿಯರ್ ಇಲ್ಲ ಅವ್ರಿಗೆ. ಐತೆ ಕ್ಯಾಮ್ರಾ ಕಡೆ ಮಾತಾಡ್ತಾ ಇದ್ದವರು. ಅದಕ್ಕೆ ಕ್ಯಾಮ್ರಾ ಫಿಯರ್ ಇಲ್ಲ ಅಂದ್ರೆ ಕ್ಯಾಮ್ರಾ ನೋಡ್ಕೊಂಡೆ ಮಾತಾಡ್ತಾರೆ ಅಂತ ಅರ್ಥ. ಕ್ಯಾಮ್ರಾ ಫೇಸ್ ಅಂತಾರೆ ಗೊತ್ತಾ? ಅದು ನನ್ನ ಮಗನೇ ಉಲ್ಟಾ ಹೇಳ್ತಾವನೆ. ಉಲ್ಟಾ ಹೆಂಗೆ ಹೇಳ್ತೀಯ ಅಂದರೆ
ಹೇಳ್ರಿ ಕಾಲಿಟ್ಟು ಹೇಳ್ರಿ ನಿಂಗೆ ಬೈಕ್ ಕೊಡ್ಸ್ಬೇಕಾದ್ರೆ ಸುತ್ತೆ ಹಂಗೆ ಏನು ಹೇಳ್ತಿದ್ದೀನಿ ಹಂಗಿದ್ರೆ ಮತ್ತೆ ಏನಕ್ಕೆ ಬೈಕ್ ತಗೋಬತ್ತಿದ್ದೆ ಅದು ಹಿಂಗೆ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಕಿಡಿಬೇಕಾರೆ ಮುದ್ದಕ್ಕೆ ಜಾರ್ಕೊಂಡ್ಬಿಟ್ಟಿದ್ದಾರೆ ಜಾರ್ಕೊಂಡು ಕಾಲ್ ಕೆಳಗೆ ಬಿಡೋದು. ಹೆಂಗೋ ಹೋಟೆಲ್ ಗಾಡಿ ಓಡಿಸ್ತಿರ್ತಾರೆ ದವಾಕೊಂಡ್ರೆ ಹಂಗೆ ಗಾಡಿ ಎತ್ತಬೇಕು. ಏನಿಲ್ಲ ನಾನು ಒಂದ್ಸಲ ದಬ್ಬಾಕೊಂಡೇ ಇಲ್ಲ ನನ್ನ ಗಾಡಿಯಲ್ಲಿ. ಯಾರು ಗೊತ್ತು ಅಣ್ಣ ಯಾರ್ಯಾರು ಬೇಗ ಬಂದ್ರೆ ಆಯ್ತಪ್ಪ. ಅಯ್ಯೋ, ಅದೇ ಒಂದು selfie ತೆಗೆದು. ಮಚ್ಚ ಲವ್ ಮಚ್ಚ ಇನ್ನೂ ಸತಿ ಹೇಳು ಮಚ್ಚ ಏನು ಹೇಳು ಕನ್ನಡದ ಅಂತ ನೀನು ಹೇಳಪ್ಪ ಇವಾಗ ಗ್ರೂಪಲ್ಲಿ ಹಾಕ್ತೀನಿ ನೋಡೋಣ ಮೆಸೇಜ್. ಅದೇ ಬಾಯ್ಲಿ ಹೇಳ್ತಾ ಹೇಳು ಇನ್ನೂ ಸತಿ ಹೇಳು ಮಗ ಹೇಳ ನನ್ನ ಮಗನೇ ಕನ್ನಡದವನು ಹಳೆ ಬೇವರ್ಸಿ ಏಯ್ ಬೇವರ್ಸಿ ಮಗ ನೀನು ಬಾ ನೀನು ಹೇಳು ಇನ್ನೂ ಸತಿ ಹೇಳೋದೇನು ಅಂತ ಏನೋ ಗೊತ್ತಿಲ್ಲ ಸರ್, ನಾನು ತುಂಬ ಒಳ್ಳೆ ಹುಡುಗ. ಏನಂತ ಆಗ್ತೆ ಏನಂತ ಆಗ್ತೆ ಹೇಳು ಓದು ಬರಲ್ಲ. ಹೇಳು ಕನ್ನಡ ಬರಲ್ಲ ಅಂದ್ರೆ ಕರ್ನಾಟಕದಲ್ಲಿ ಹಾಕಿದ್ಯಾ? ನೀನು ಹಾಕಿದ್ಯಾ ನೀನು ಹೇಳಿ ನೋಡೋಣ. ಅಷ್ಟೊಂದು ಸಾವುಕಾರ ಅಣ್ಣ ನಾ ಬಡೂರಣ್ಣ ನಿನ್ಗೋಸ್ಕರ ಈ ವಿಡಿಯೋ ಒಂದ್ಸಲ ಕಟ್ ಮಾಡು, ಕಟ್ ಮಾಡಿ ಕಂಟಿನ್ಯೂ ಇನ್ನೊಂದ್ಸಲಿ ಕೇಳೋಣ. ₹1,000 ಫೋನ್ ಪೇ ಮಾಡಿಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಾ ಏನೋ ಐ ರೀಟೇಕ್ ಅಣ್ಣ ಹಿಂಗೆ ಕೇಳೋಣ, ಸ್ಟಾರ್ಟಿಂಗ್ ಕೇಳಲ್ಲ ಹಂಗೆ ಕೇಳು. ನೀವು ಫಸ್ಟ್ ಕೇಳ್ದಲ್ಲ ಹಂಗೆ ಕೇಳು. ಹೇಳಿ ಅದಕ್ಕೆ ಆನ್ಸರ್ ಕೊಡಿ ಇವಾಗ. ಫೋನ್ ಪೇ ಮಾಡ್ರ ಪ್ಲೀಸ್. ಅಣ್ಣ ಸಡನ್ ಆಗಿ ಕೇಳಿದ್ರೆ ಫೋನ್ ಪೇ ಎಷ್ಟೊಂದು ಇಲ್ಲ ನಿಮಿಷ ರೀಟೇಕ್ ಎಲ್ಲ ಯಾವ್ದು ಕಟ್ಟಿಲ್ಲ ಇದು ಹಂಗೇನೆ ಕಟ್ಟೇನಿಲ್ಲ. ಅಣ್ಣ ಸಡನ್ ಆಗಿ ಇಷ್ಟೊಂದು ಸಾವಿರ ಕೇಳಿದ್ರೆ ಹೆಂಗ್ ಕೊಡ್ಲಿ ನಾನು? ಫಸ್ಟ್ ಮನೆ ಲೈಟ್ ರೇಟ್ ಆಗ್ಬಿಟ್ಟು ದುಡ್ಡೆಲ್ಲ ಐಟಿ ಹೋಗ್ಬಿಟ್ಟವ್ರೆ ಆಗ್ಬಿಟ್ರೆ ಹೆಂಗೆ? ಅದು ಮಂತ್ ಎಂಡಲ್ಲಿ ಬಂದು ಕೇಳ್ತೀನಿ. ಇದೆಲ್ಲ ಕಟ್ಟು ಕಟ್ ಮಾಡೋಣ ಗಿರಿಯಣ್ಣ ಹಾಯ್ ಬಿಡ್ದಿನ ಹಿಂಗ್ ಬಂದ್ ನೋಡಪ್ಪ ನನ್ನ ಜೂಟಕ್ಕೆ ಅಣ್ಣ ನನ್ನ ಮಗನೇ ಚೆನ್ನಾಗಿ ಮಾತಾಡ್ತಾ ಇಟ್ಕೊಂಡು ಇವೆಲ್ಲ ಕಟ್ ಮಾಡಿದ್ರೆ ಎಲ್ಲ ಕಟ್ಟು ನೀನು ಮಾತಾಡಿದ್ರೆ ಚೆನ್ನಾಗಿ ಮಾತಾಡಿದ್ರೆ ಕಟ್ಟು ಗಿರಣ ನೋಡಪ್ಪ ಹೇಳ್ದ ತಕ್ಷಣ ಹೆಂಗಾಗ್ತವ್ರೆ ಅಡಿ ರೆಡಿ ಮಾಡಿ ಇವ್ರ ಮನೇಲಿ ಎಷ್ಟೊಂದು ದಿಕ್ಕಿರ್ಬೇಕು. ಕಾಸು ಕೊಟ್ಟು ಕಳಿಸ್ತವ್ರೆ ಅಧ್ಯಕ್ಷರು. ಅಧ್ಯಕ್ಷ ಆರೇನೆ ಕಣ ಆರೇನಕ್ಕೆ ಅವ್ರಿಗ ನಾನು ಇದೇನಕ್ಕಪ್ಪ ನಾನು ಏನಕ್ಕೂ ಅನ್ಕೊಂಡೆ ಇಲ್ಲ ನಾನು ಏನಕ್ಕೂ ಅನ್ಕೊಂಡೆ ನಾನು ಓ ಬಂದರು ಪ್ರಭೋಣ ಫ್ಯಾಮಿಲಿ ಜೊತೆಗೆ ಬಂದವ್ರೆ ಫ್ಯಾಮಿಲಿ ಜೊತೆಗೆ ಬಂದವ್ರೆ ಪ್ರಭೋಣ ಹಾಯ್ ಅಲ್ರಿ ನೋಡ್ಲಿ ಹೆಂಗ ಆ ಮಗುವರೇ ಬಿಡಮ್ಮ ಆಯ್ ತಿಂಕ ಬಿಡ್ತೀರ ಮಗುನ ಅಯ್ಯೋ ಮಗು ಲಾಯರು ಸುಸ್ತಾಗಿ ಬಂದ್ರ ಮಗು ಬಿಡೋಣ ಡಿಸ್ಕಸ್ ಮಾಡ್ತಾ ಇದ್ದಾರ ಮಗುನ ಬೇಕವ ನಿನಗೆ ರೀಲ್ಸು ಈ ಪ್ಲೇಸ್ ಯಾವ ಪ್ಲೇಸಿಗೆ ಬಂದ್ಬಿಟ್ಟು ಯಾರು ಏನು ಮಾಡ್ಬೇಕು ಅಂತ ಗೊತ್ತೀನಿ ನಿನಗೆ ತಿನ್ಬಿಟ್ಟು ಚೆನ್ನಾಗಿ ಆಡಿಸ್ತಲ್ಲ ಹೊರಗಡೆ ಅಲ್ಲ ಚೆನ್ನಾಗಿ ಆಡಿಸ್ತಲ್ಲ ಅದಕ್ಕೆ ಹಿಂಗೆ ಆಡೋದು ಪೆಕ್ ಥರ ಹಿಂಗೆ ಆಡೋದು ನೋಡಿ ಹೆಂಗೆ ಹೊಡಿತದೆ ಪೆಕ್ ಥರ ಹಿಂಗೆ ಆಡ್ತದೆ ಇದು ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಹೀರೋಯಿನು ಅದಕ್ಕೆ ಪಿಕ್ಕಿರಿ ಹೀರೋಯಿನು ಫಂಕ್ಷನ್ ಹಾಲ್ ಬಂದಿದ್ದೀವಿ. ಫಂಕ್ಷನ್ ಹಾಲ್ ಮದುವೆ ಗಂಡು ಇಲ್ಲಿ ಮದುವೆ ಗಂಡು ಫೋಟೋಗಂತೂ ಹೋಗಲ್ಲ. ನೀವು ಫೋಟೋ ಗೊತ್ತ್ಯಾ ಅಬೇ ಅಬೇ ಫೋಟೋ ಗೊತ್ತ್ಯಾ ಹೇಳೋ ಅದೇನು ಅಂದದಲ್ಲ. ಅಂಕಿತ ಹಂಗೆಲ್ಲ ಮಾತಾಡಲ್ಲ. ಮಗ ತೆಗೆದ್ರೆ ಸಾಕು ವಿಡಿಯೋ ತೆಗಿತಾರೆ. ನಾವು ನೋಡ್ತೀರಿ ಹುಡುಗನ ಮದುವೆ ಸುಷ್ಮಾ ಅವ್ರಿಗೆ ಹೇಳು ಆಯ್ತು. ಸುಷ್ಮಾ ಅವ್ರಿಗೆ ಹೇಳಲ್ಲ ನೀನು ಡೈಲಾಗ್ ಅವ್ರಿಗೆ ಹೇಳ್ತೀನಿ ಆಮೇಲೆ. ಕ್ವಾಲಿಟಿ ಸುಷ್ಮಾ ಅವ್ರಿಗೆ ಗಂಡು ನೋಡಕ್ ಬಂದವ ನೀವು ಬೇವರ್ಸಿ ಅದೇನಾ ಏನೇನ ಯಾರಿಗೆ ಇವನಿಗೆ ಅಂತ ಮೇಡಮ್ ಅಭಿ ಹೆಸರು ಹೇಳಿ. ಅದು ಕರೆಕ್ಟಾಗಿ ಹೇಳಿಲ್ಲ, ಫ್ರೇಮಿಂದ ಹಾಚ್ಕೊಯ್ತಾರಲ್ಲ ಅವರು. ಹೌದು ಸಾರಿ ಹಿಂಗೆ ಇಡಿ ಫ್ರೇಮಿಂದ ಹಾಚ್ಕೊಯ್ತಾರ ಇಲ್ಲ ಕಾಣಿಸುತ್ತೆ ಹೇಳ್ರಿ ಅದೇನೋ ಅಂಕಲ್ ಎಲ್ಲ ಹೊಂಟ ಲವ್ ಮಚ್ಚ ಅಭಿಗೆ ಹುಡುಗಿಸ್ತೀರಿ ಅಯ್ಯೋ ಪೆಕ್ರು ಹಲೋ ಏನು ಮಾತಾಡ್ತೀವಿ ನೋಡ್ಕೊಂಡು ಮಾತಾಡಕ್ಕ
ಅಭಿ ಹುಡುಗ ಹುಡ್ಕೊಡ್ತಾರಂತೆ ನಿನಗೆ ಹುಡುಗ ಹುಡ್ಕೊಡ್ತಾರಂತೆ ಯಾರ ಮಕ್ಕಳಪ್ಪ ನೀವೆಲ್ಲ? ಅಯ್ಯೋ ಮೀನಾಕ್ಷಿ ಮೀನಾಕ್ಷಿ ಇಂಥ ಮಗಳಿಗೆ ಜನ್ಮ ಕೊಟ್ಟಿವೆ ಮೀನಾಕ್ಷಿ. ಅಯ್ಯೋ ಒಳ್ಳೆ ಕತೆ. ಮಸ್ಸು ಮಾಡಿ ಪಡೆದು ಅಯ್ಯೋ ಅಭಿ ಇವಾಗ ರೆಡಿ ಹುಡುಗ ಅಂತ ಪಿಕ್ಸು. ನಾನು ಗಾಡಿ ತಗೊಂಡು ಮನೆ ಮುಂದೆ ಹೋಗಿದ್ದೀನಿ, ನೀವು ಸ್ನಾನಕ್ಕೆ ಹೋಗೋರೆ ಅಂತ ಹೇಳಿದ್ರು. ಅಯ್ಯೋ ಹಿಂಗೆ ಮಾತಾಡ್ತಾನೆ ನೋಡು, ಹೊಡೆದಂಗೆ ಮಾತಾಡ್ತಾರಲ್ಲ, ಹೊಡೆದೇ ಮಾತಾಡ್ಸ್ಬಿಟ್ರು ಹೋಗತ್ತೆ ರೀ ಕಿವ್ಯಾಗ ಇವರು. ಏನು ಏನು ಮದುವೆ ಆಗೋದು ಏನು ಚೆನ್ನಾಗೋದು. ಫಸ್ಟ್ ಮದುವೆ ಆಗೋರು ಅನ್ನೋದೇ ಅವರೇ ಫಸ್ಟ್ ಆಗೋದು. ನೋಡ್ಕೊಬಿಡಿ ಗೈಸ್, ಇವನೇ ನೋಡ್ಕೊ, ಫಸ್ಟ್ ಇವನೇ ಮದುವೆ ಆಗೋದು. ಯಾರು ಇಲ್ಲ, ಒಬ್ಬನೇ ಯಾರು ಇಲ್ಲ. ಅಕ್ಕ ಮದುವೆ ಆಯ್ತು, ಮಗುನೂ ಆಯ್ತು. ನೀವು ಒಬ್ರೇನಾ ಗಂಡುಗಳು ಇವಾಗ ಒಬ್ಬನೇ. ಎಷ್ಟು ಮದುವೆ? ಹನ್ನೊಂದು. ಮುಂಚೆನೇ ಇವನು ಆಗ್ತಾನೆ ಫಸ್ಟ್ ಆಗೋದು, ಇವನೇ ಫಸ್ಟ್ ಆಗ್ತಾನೆ. ಇವನಿಷ್ಟು ಹುಡುಗಿ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟ್ ಆಗ್ತಾನೆ ರೀ. ಏನು ಸಮಾಚಾರ? ಯಪ್ಪ ಯಾರಲ್ಲ ಅವಳು ಹುಡುಗಿ ಮಣ ಮೇಕಪ್ ಹಾಕೊಂಡು ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ. ಒಂದು ಮನೆಗೆ ಬಣ್ಣ ಹೊಡಿದ ತುಟಿಗೆ ಮೆತ್ಕೊಂಡು ಬಂದವರು. ಇವತ್ತು ಆಚೆ ಬಂದಿದ್ದೀನಿ ಅಂತ ಹಾಕೋ ಬಂದಿದ್ದೀನಿ. ಏನೋ ಸ್ಕಿನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಬೆಳಿಗ್ಗೆ ಹೋಗಿದ್ರಂತೆ. ಏನಾಗಿತ್ತು? ಎಲ್ಲಾಗಿತ್ತು ದೋಸೆ? ಏನಾಗಿತ್ತು ಗೊತ್ತಾ, ಇಲ್ಲಿ ನನ್ನ ಕಣ್ಣ ಹತ್ರ ಈ ಫುಲ್ಲು ನೋಡ್ತಾ ಇದ್ದೀನಿ, ಜನಕ್ಕೂ ತೋರಿಸ್ತಾ ಇದ್ದೀನಿ, ಜನಕ್ಕೂ. ಏನಂತಾನೆ ಗೊತ್ತಿಲ್ಲ, ಫುಲ್ ಎಲ್ಲ ಡ್ರೈ ಆಗ್ಬಿಟ್ಟೈತೆ. ಓ ಮಗ ಮಚ್ಚ, ಅವ್ರಿಗೆ ಅಷ್ಟೇ ಡ್ರೈ ಆಗಿರೋದು. ನಮ್ ಡ್ರೈ ಆಗಿ ನೋಡಿದ್ರೆ ನಾವೇನ್ ಮಾಡಿಸ್ಬೇಕು ಇವಾಗ? ಅಲ್ಲ ವಯಸ್ಸಾಗೋಯ್ತು. ಅವ್ರು ಹೇಳಿದ್ರು, ಆಕ್ಚುಲಿ ಡಾಕ್ಟರ್ ಹೇಳಿದ್ರು ನನಗೆ ಸ್ಕಿನ್ ಎಲ್ಲ ವಯಸ್ಸಾಗೋಯ್ತು ಅಂತನಾ? ಸ್ಕಿನ್ ಎಲ್ಲ ಏನಕ್ಕೆ ಫೋಟೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ಮತ್ತೆ 10 days ಬ್ಯಾಕ್ ತೋರಿಸ್ತಾರೆ ಏನ್ ಡಿಫ್ರೆನ್ಸ್ ಇದೆ ಅಂತ ಕ್ಲಿನಿಕಲ್ಲಿ. ಇನ್ನೇನು 30 ಆಯ್ತಲ್ಲ, ಚೆನ್ನಾಗಿ ಕುಳಿತಾನ ಅವ್ನು ದುಡ್ಡ. 30 ಆದ್ಮೇಲೆ ಏನು ಡಾಕ್ಟರ್ ಸರ್ಕಾರ ಆದ್ರೆ ಮನೆ ಈಗ ಸದ್ಯಕ್ಕೆ ಮನೆ ಹೋಗು ಅಂತ ಇದೆ, ಆಫೀಸ್ ಬಾ ಅಂತ ಇದೆ. ನೆಕ್ಸ್ಟ್ ಆಫೀಸು ಮನೆ ಎರಡೂ ಹೋಗು ಅಂತವೆ, ಕಾಡುವ ಅಂತವೆ. ಏನು 30 ಆಯ್ತು? 30 ಅಲ್ಲ 26. ನೋಡ್ರಿ ಗ್ಯಾಸ್ 26 ಅಂತೆ. ನೋಡಿ ಹುಡುಗರು ಯಾರು ಇದ್ದಾರೆ ನೋಡಿ. ಬೇಡ ನನಗೆ, ಬೇಡ. ಇಂಚ್ ಐಡಿ ಮಾತ್ರ ಗೊತ್ತಿಲ್ಲ ನನಗೆ. ನಂಬರ್ ಬೇಕಾದ್ರೆ ಅದಾಗಲ್ಲ ಬಿಡಿ. ಫಸ್ಟ್ ಲೈಯರ್ ಗೈಸ್. ಇನ್ಸ್ಟಾ ಐಡಿ ಇವ್ನು ಲೋಚನ್ ಕೇಳಿದ್ರೆ ಹೇಳುವ. ಏನೋ ಇಲ್ಲ ಲೋಚನ್ ಗೊತ್ತು ಇನ್ಸ್ಟಾ ಐಡಿ. ಇಲ್ಲ ಮಚ್ಚ, ನನಗೂ ಆಯಿತು. ಹಾಂ, ಕೊನೆಗೂ ಬಂದ್ರಪ್ಪ ಅಂಕಳು. ಫೋಟೋ ಹೋಗ್ರಪ್ಪ. ಯಾರು ಫೋಟೋ ಹೋಗ್ತೀರಾ? ಹೋಗ್ರಿ. ಹಾಂ ಹೋಗ್ರಿ. ಹಾಂ ಬಿ ಹೋಗಪ್ಪ. ಹಾಂ ಹೋಗ್ರಿ, ಹೋಗಿ ಒಳ್ಳೇದಾಗಲಿ. ಟೈಪ್ ಮಾಡು ನೋಡೋಣ. ಟೈಪ್ ಮಾಡು. ನಾನು ಟೈಪ್ ಮಾಡು. ಗೋಯಿಂಗ್ ಫಾರ್ ಬಾಡುಡ ಅಂತ ಹಾಕ್ದೆ. ಇಲ್ಲಿ ಗೋಯಿಂಗ್ ಟು ಬಾಡುಡ ಅಂತ ಹಾಕ್ಬೇಕಿತ್ತ, ನಂಗೆ ಇಂಗ್ಲಿಷ್ ಬರೋದು. ಅಣ್ಣ ಯಾವ ಪ್ಲೇಸ್ ಅಂತ ಹೇಳ್ತಾ ಇಲ್ಲ ಅಣ್ಣ ಅವನು. ಅಣ್ಣ ಈಗ ಏನೋ ಕಲಿಬೇಕು ಅನ್ನೋ ಆಸೆಯಲ್ಲಿ ಏನೋ ಒಂದು ದೊಡ್ಡದಾಗ ಅಣ್ಣ ಇಂಗ್ಲಿಷಲ್ಲಿ ನಮ್ಗೆ ಇಂಗ್ಲಿಷ್ ಬರೋದು. ನೀ ಕನ್ನಡದಲ್ಲಿ ಹಾಕಿರೋದು ಇಂಗ್ಲಿಷ್ ಟೈಪ್ ಅಷ್ಟೇ. ಅದು ಯಾವುದೋ ಒಂದು ಸ್ಟೇಟ್ ಸಿಲೆಬಸ್ ನಾವು ನೀನು ಬರೆಯೋದಾಗ ಆಲ್ಮೋಸ್ಟ್ ಕನ್ನಡದ ಟೈಪ್ ಇದು. ನೀನು ಮುಚ್ಚು ಹಿಡಿದಲ್ಲಿ ಬರೀ ಕಟ್ಟ ಹಿಡಿತಿದಲ್ಲ ನಿಂದ. ನಾವು ICSE CBSE ನಾವು ಸ್ಟೇಟು ನೀನು ಟೈಪ್ ಮಾಡಿರೋದು ಇಂಗ್ಲೀಷಲ್ಲಿ ಮಗನೇ. ಕನ್ನಡದಲ್ಲಿ ಟೈಪ್ ಮಾಡಿದ್ದೆ ನೀನು ಕನ್ನಡದಲ್ಲಿ ಟೈಪ್ ಮಾಡಿದ್ದೀನಿ. ಕನ್ನಡದವನ್ನ ಕನ್ನಡ ಟೈಪ್ ಮಾಡ್ಬೇಕು. ನೀನು ಕನ್ನಡದವನು ಅಂದ್ರೆ ಕನ್ನಡ ಟೈಪ್ ಮಾಡಬೇಕು. ನೀನು ಯಾಕೆ ಇಂಗ್ಲೀಷ್ ಟೈಪ್ ಮಾಡಿದ್ಯಾ? ನೀನು ಕನ್ನಡದಲ್ಲಿ ಟೈಪ್ ಮಾಡಿ ಯಾಕೆ ಮಾಡಿದೆ? ನೀನು ನನ್ನ ಬೆಳವಣಿಗೆ ಸಹಿಸಕ್ಕಾಗದೆ ಕೆಲವೊಂದು ನೀನ್ ಯಾಕೆ ಕನ್ನಡ ಟೈಪ್ ಮಾಡಿಲ್ಲ? ನೀನ್ ಯಾಕೆ ಕನ್ನಡ ಟೈಪ್ ಮಾಡಿಲ್ಲ? ಸರಿ, ಯಾವ ಪ್ಲೇಸ್ ಏನು? ಯಾವ ಪ್ಲೇಸ್ ಅಂತ ಫಸ್ಟ್ ಹೇಳು. ನೀನು ಕನ್ನಡ ಟೈಪ್ ಮಾಡ್ಬೇಕಾಯ್ತು. ನೀನು ಕನ್ನಡದವನ್ ತಾನೆ, ಕನ್ನಡ ಟೈಪ್ ಮಾಡ್ಬೇಕಾಯ್ತು. ನೀನು ಯಾಕೆ ಇಂಗ್ಲೀಷಲ್ಲಿ ಟೈಪ್ ಮಾಡಿದೆ? ನಾನು ಒಬ್ಬ ವ್ಯಕ್ತಿ ಬೆಳಿತಾನೆ ಅಂದ್ರೆ ಅದನ್ನ ತುಳಿಯಕ್ಕೆ ಅಂತ ನಿಮ್ಮ ಎಲ್ಲಾಗಿತ್ತು? ಸ್ಟಾರ್ಟ್ ಆಗಿತ್ತು ಅವಳ ಮಾಡಿರೋದು. ಇಲ್ಲ ವಯಸ್ಸು ನನಗೇನು ಈಗ ನನ್ನ ಮಗ ನನ್ನ ಮೀಟರ್ ಬಗ್ಗೆ ಬೇವರ್ಸಿ. ನಾನು ವ್ಲಾಗ್ ಶುರು ಮಾಡುವ ಅಂತಿರೋದು, ವಿಡಿಯೋಗ್ರಫಿ ಮಾಡುವ ಅಂತಲ್ಲ. ನನ್ನ ಪ್ರತಿಭೆ ತುಳಿಬೇಕು ಅಂತಾನೆ ಬಿಟ್ಟವ್ರು ಇಂತ ನನ್ನ ಮಕ್ಳುಗಳು ಅಕ್ಕಪಕ್ಕದಲ್ಲಿ. ಏನಪ್ಪ ಪ್ರೊಸೀಜರ್ ಅಂತದ್ದು ನೀನು? ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನಂತೆ ನೋಡಿ ಇವನು. ಕನ್ನಡ ಹಾಕಿದೆಲ್ಲ 159 ಕನ್ನಡದಲ್ಲಿ ಟೈಪ್ ಮಾಡೋದು. ಅದೇನ ನಾನು ಹೇಳ್ತಾ ಇರೋದು ಅವಾಗಿಂದ. ನಾನು ಅದೇ ಹೇಳ್ತಾ ಇರೋಣ ಅವಾಗಿಂದ ಅವನಿಗೆ. ನೋಡಿ ಏನಾಯ್ತು ಅಂತಂದ್ರೆ ಸಂದರ್ಭ
ಸಂದರ್ಭ ಸಹಿತ ವಿವರಿಸ್ತೀನಿ. ಅಲ್ಲಿ ಏನಾಯಿತು ಅಂದರೆ ನಾವೆಲ್ಲ ಬೇಗ ಬಂದು ನಾವು ಏನಿದ್ದೀವಿ ಅಭ್ಯರ್ಥಿಗಳು ಆ ಸಮಯ ಕುಮಾರಸ್ವಾಮಿ ಮಾತಾಡ್ತಾನೆ ಹಂಗೆ ಮಾತಾಡೋ ಇಮಿಡಿಯೇಟ್ ಎಲ್ಲ ಮಾಡಲ್ಲ ನಮ್ಮದು ಏನು ಮಾತಾಡ್ತಾನೆ ಅಪ್ಪನ ಸವಾಸ ಮಾಡಿ ಏನಾಯಿತು ನಾವೆಲ್ಲ ಮಾತಾಡಕ್ಕೆ ಬಿಡ್ತಾರೆ ಪಾಪ ಅವನ್ನ, ಮಾತಾಡಕ್ಕೆ ಬಿಡ್ತಾ ಇಲ್ಲ. ನನ್ನ ಮಗನ ವಿಡಿಯೋ ತಗೊಂಡ್ರಿ ಇದೇ ಆಗ್ತದೆ ವೈದಾ ಅದು ಬಿಟ್ಟು ಏನಾರ ಹಾಕೋಣ ನೀವು ಮಾತಾಡೋದೇ ಆಗ್ತಿಲ್ಲ. ವಿಡಿಯೋ ಮಾಡ್ತಾನೆ, ಒಂದು ಕಂಟೆಂಟ್ ಇರಲ್ಲ, ಒಂದು ಇದಿರಲ್ಲ. ಇದೇ ಕಂಟೆಂಟ್ ಇದೇ ಕಂಟೆಂಟ್ ಇದೇ ಕಂಟೆಂಟ್ ಇನ್ನೇ ಆಗ್ತದೆ ನೀವು. ಯಾರು ಸಿಕ್ಕಿದ್ದಾರೆ? ಇವರು ಅಣ್ಣ ನಿಮ್ಮ ಮಿಸ್ಸಸ್ ಜೊತೆ ಕೂತ್ಕೊಂಡು ಊಟ ಮಾಡಿಸ್ತಾರೋ ಆಲ್ರೆಡಿ ಇಲ್ಲ ಸೌತೆಕಾಯಿ ತಿಂದವ್ರು ಯಾರು ನಿಮ್ಮ ಮತ್ತೆ ಕಟ್ ಮಾಡ್ಕೊಳ್ಳಲೆ ಮಾಡು ಆಯ್ತು ಹೋಗಿ. ಆಯ್ತು ಬನ್ನಿ ನನ್ನ ಮಗಂಗೆ ಹೆಂಗೆ ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ. ಫಸ್ಟ್ ನನ್ನ ಮಗ ಒಂದು ಎಡಿಟಿಂಗ್ ಕಲಿಬೇಕು, ಇಲ್ಲ ಕಂಟೆಂಟ್ ಕಲಿಬೇಕು. ಫಸ್ಟು ಅಲ್ಲಿ ಅದು ಆಗ್ತಾರಲ್ಲ ಅವರು ಕಂಟೆಂಟ್ಗಳು ಅದನ್ನ ನೀಟಾಗಿ ಹಾಕೋದು ಕೇಳಿ ಫಸ್ಟ್. ಇವನಿಗೆ ಕಂಟೆಂಟ್ ಮಾಡೋದು ಯಾವ ತರ ಅಂತ ಒಂದು ಇದೇ ಕಂಟೆಂಟ್ ಜಾಸ್ತಿ ಕಮೆಂಟ್ ಮಾಡಿ ಇವನಿಗೆ ಯಾವ ತರ ಕಂಟೆಂಟ್ ಹುಡುಕ್ಬೇಕು ಅನ್ನೋದು ಹೇಳ್ಕೊಡಿ. ಕಂಟೆಂಟ್ ಹೇಳಕ್ಕಾಗಲ್ಲ, ಸೆನ್ಸರ್ ಕಟ್ ಮಾಡಿ. ಅದೇ ಬೀಪ್ 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 ಹಾಕ್ಬೋತಾನೆ ಅವನು. ಕಟ್ಟಿದ್ದು ಬೀಪ್ ಹಾಕಿದ್ರೆ ಬೀಪ್ ಹಾಕೋದು ಹೆಂಗೆ ಗೊತ್ತಾ? ಫುಲ್ ಎಲ್ಲ ಆಗೋದು ಸರಿ ಆಯ್ತು ಬನ್ನಿ ಎಲ್ಲ ಕಟ್ಟಿದ್ದು ದಯವಿಟ್ಟು ಎಷ್ಟು ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ. ನನ್ನ ಮಗನಿಗೆ ಫಸ್ಟ್ ಕಂಟೆಂಟ್ ಯಾವ ತರ ಅಂತ ಹೇಳ್ಕೊಡಿ. ಆಮೇಲೆ ಸಿಗ್ತೀನಿ. ಕಟ್ಟಿಬಿಡು. ನಡೀಲಿ ನಮಗೆ ಅಲ್ಲಿ ಏನ್ ನಡೀತದೆ ಮಿಸ್ ಮಾಡಿದ್ವಿ ಅದೇ ಸಾಕು. ಹೆಡ್ ಪೀಸ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ, ಕರೆಕ್ಟಾಗಿ ಹಾಕ್ಸ್ಕೊಂಡಿದ್ದೀವಿ. ನಡ್ರಿ ಗಿರಣ ನಡ್ರಿ ಟೈಮ್ ಆಯ್ತು. ಗೈಸ್ ಇವಾಗ ನಾವು ಇಲ್ಲಿ ನಮ್ಮ ಪ್ರಭುನೊಂದು ಬರ್ಡೇ ಐತೆ, ಸೊ ನಾವು ಇಲ್ಲಿ ಬಂದಿದ್ದೀವಿ ಇವಾಗ ಕೇಕ್ ಕೊಡ ಅಂತ. ಇಲ್ಲಿ ಕೇಕ್ ಕಟ್ ಮಾಡ್ತೀವಿ ಇವಾಗ ಹೊರಡೋದು. ಅವ್ರು ಬರ್ತಾವ್ರೆ. ಬಾರ ಎಲ್ಗೋಜೆ ಜೋ, ಏನು ಮಾಡ್ತಾ ಇದ್ದೀವಿ ಇಲ್ಲಿ? ಕಪ್ಪಿ ನಮಗೆಲ್ಲ ರೇ ನಾವು ಈ ಕಡೆ ಬನ್ನಿ ಅಂತ ಅಂದ್ವಿ ತಾನೆ. ಹಾಂ ಈ ಕಡೆ ಬನ್ನಿ ಅಂತ ಹೇಳಿದ್ವಿ, ಸುತ್ಕೊಂಡು ಬರೋಕೆ ಹೋಗಿದ್ರೆ ಆ ಮೊಬೈಲ್ ಇಟ್ಕೊಂಡು. ಹಾಂ ಹೌದು ತಗೋ ಬನ್ನಿ, ಇಲ್ಲೇ ಹತ್ರ ತಾನೆ. ಹಾಂ ಲವ್ ಯಾಕೆ ಕಾಣಿಸಿಲ್ವೇ ಇವಾಗ? ವಾಯ್ಸ್ ಕೇಳಿಸಲ್ಲ, ಮೈಕ್ ಇದೈತಲ್ಲ ಅದು ಹೇಳಿದ್ನಲ್ಲ. ಫೋಟೋಗ್ರಾಫರ್ ಇಲ್ಲವ ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ ಕಾಲ್ಚಾರು ಬಿತ್ತಾನ ಕವಿತಾ ನಡಿ ಹಾಕಲಿ ಸಂಗತಿ. ಓಹೋ ಶಿವಣ್ಣನ ಕಾಸೂರಿ ಅಲ್ಲಿ ಹೆಂಗ್ ತಿಂದ ಇಲ್ಲ ನೋಡಕ್ಕ, ತಿನ್ನು ತಿನ್ನು. ಇದಕ್ಕೆ ಹೆಂಗ್ ಕಮ್ಮಿ ಇಲ್ಲ. ಯಾವ್ದ್ರಲ್ಲಿ ಏನ್ರ ಚೆನ್ನಾಗಿ ಗೊತ್ತೈತೆ? ಸಿಂಗಲ್ ಫೋಟೋನಾ ಅವ್ರಿಬ್ರುದಾ? ನಂಗೆ ಲಾಗ್ ಹೋಯ್ತು, ಫೋಟೋನು ಆಯ್ತು ಇಲ್ಲಿ. ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಏಮಾಕ ಸೂಪರ್ ಫುಲ್ ತಿನ್ನಿ ತಿನ್ನಿ. ಹೆಂಗ್ ತಿಂತ ನೋಡು. ಇಲ್ಲಿ ನೋಡಿ ಈ ಕಪ್ಪಿಗಳಿಬ್ರು ಇಲ್ಲಿ. ಓ ನಮ್ಮ ಬಾಸ್ ಹಂಗಾಡ್ತಾನೆ ಸುಮ್ಮನೆ ಇದ್ದೀನಿ. ಹೇಳಿದ ಅನ್ನವೇ ಸರಿಯಾಗಿ. ಬರೀ ಇಂಥದೆಯ ಓಹೋ ಈ ಶೋ
ಈಗೇನು ಕಮ್ಮಿ ಇಲ್ಲ ಕಣಕ್ಕ ನೀನು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಯಪ್ಪ ತಾಯಿ ಬಕ್ಕ ಸೂರಿ. ಏನ್ ಗೊತ್ತಾ, ಕೇಕ್ ಎಲ್ಲ ತಗೋಬಿಟ್ಟವೆ, ಸ್ವಲ್ಪ ತಗೊಂಡು ಈ ರೇಂಜ್ ತಿಂದವಳು. ಇಷ್ಟೆಲ್ಲ ವೇಸ್ಟ್ ಆಗಲ್ವಾ? ಸೊ ನನ್ನಂತೂ ಕೇಕ್ ಅಂದ್ರೆ ತುಂಬಾ ಇಷ್ಟ. ಕೇಳಿ ಅವನ್ನ ಮೀಟರ್ ಬೇಕು, ಮೀಟರ್ ಮೀಟರ್ ಕೇಕ್ ತುಂಬಾ ಇಷ್ಟ. ಓಕೆ ಈ ರೇಂಜ್ಗೆ ನಾನ್ ತಿಂದಿಲ್ಲ ಇದೆಲ್ಲ. ಇಷ್ಟೊಬ್ರೆ ಸೂರಿ. ನೋಡಪ್ಪ ಇಲ್ಲಿ ಹೆಂಗ ನಾನೇನ್ ಹೇಳ್ಬೇಕು? ನೀವು ಮೀಟು ಅಂತ ಹೇಳ್ಬೇಕು. ಒಂದು ಹಗ್ ಮಾಡೋಣ ಹಂಗೇನೆ. ಅದು ಯಾರು ನೋಡು. ಜಗವನೇ ಮರೆಸುವ ಇಲ್ಲಿ ಬೈಲಿ ಮುಂದೆ ಬೈಲಿ. ಇಲ್ಲಿ ಎಳಿ ಇದು, ಇಲ್ಲಿ ಇಲ್ಲಿ ಎಳಿ ಇದಿರಲ್ಲ ಇಲ್ಲಿ. ಇದು ಇದು ಚೆನ್ನಾಗೈತೆ, ನೈಸ್, ಚೆನ್ನಾಗೈತೆ. ಮೊನ್ನೆದು ಅದ್ರ ಮೊನ್ನೆ ನಿಮ್ಮ ಮತ್ತೆ ಕೇಳು ನಾನು ಯಾಕಿಲ್ಲಿ ಅಂತ ಲಾಜಿಕ್ ಕುಳಿಬಿಟ್ಲು. ಹಾ ಇರ್ಬೇಕಾ ಅಶೋಕ ನಿನಗೆ ನಾನು ಕೇಳಿದ್ದು ನೀನು. ಏ ಬುಲ್ಡ ಈ ಕಡೆ ಬಾ. ನಾನು ಹೇಳಿದ್ದು ಇನ್ನೂ ಜ್ವರ ಕೊಡಿ, ಇನ್ನೂ ಜ್ವರ ಕೊಡಿ. ಹೊಡಿ ಜ್ವರಗೆ. ಹಾಂ ಬಳಗಲ್ ಹೊಡಿ, ಬಳಗಲ್ ಹೊಡಿ, ಹಾಂ ಹೊಡಿ 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 ಹೊಡಿ. ದಣ ನನ್ನ ಮಗನಿಗೆ ಏನೂ ಐತಲ್ಲ, ನನ್ನ ಮಗನಿಗೆ ಹೆಂಗೋಯ್ತಿದ್ದೀನಿ ನೋಡು, ಬೇಗ ಪಟ್ಪಡ ಅಂತ. ಲವ್ ಬಾಯ್ ಬಾಯ್ ಬಾಯ್. ನೋಡಲಿ ನೋಡಲಿ ಬೇವರ್ಸಿ ಹೆಂಗೋಯ್ತಾನೆ. ಬಾಯ್ ಬಾಯ್. ಮುಗಿಸ್ಕೊಂಡು ಇವಾಗ ಹೋಗು ಹೋಗು. ಬಾಯ್ ಬಾಯ್ ಬಾಯ್. ಇವಾಗ ನಮ್ಮ ಹುಡುಗನ ಡ್ರಾಪ್ ಬಿಟ್ಟು ಇವಾಗ ನಾನು ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಇವಾಗ ಎಲ್ಲ ಮುಗೀತು. ಇವಾಗ ಸಂಜೆ ಮೂವಿಗೆ ಹೋಗೋ ಪ್ಲ್ಯಾನ್ ಐತೆ. ನೋಡೋಣ, ಲಾಸ್ಟು ಕಲಸಿಪ್ಪಲ್ಲೇ ಮೂವಿಗೆ ಹೋಗಬೇಕು. ನೋಡೋಣ ಹೆಂಗಾಗುತ್ತೆ, ಹಂಗೆ ಹೋಗ್ತೀನಿ ಅದಿಲ್ಲ. ಹೋಗ್ಬೇಕು ಅಂತ ಆಸೆ ಐತೆ, ಹಂಗೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಸೊ ಹೋಗೋಣ ಬನ್ನಿ ಗೈಸ್, ಶಕ್ತಿ ಮತ್ತೆ ನಿಮಗೆ. ಗೈಸ್ ಇವಾಗ ಜಸ್ಟು ಮನೆಗೆ ಬಂದೆ. ಇಲ್ಲಿ ಹೋಗೋಣ ಮುಂಚೂಡಿ ಎಲ್ಲ ಜೊತೆ ಮಾತಾಡ್ತಾ ಕೂತವ್ರೆ. ಮನೆಗೆ ಒಂದಷ್ಟು ಸಾಮಾನು ಹೇಳಿದರು, ತಗೋ ಬಂದಿದ್ದೀನಿ ಇವಾಗ. ನೋಡ್ರಿ ನಮ್ಮಮ್ಮ ಇವಾಗ ಫ್ರೆಶ್ ಅಪ್ ಆಗವ್ರೆ. ತಗಮ್ಮ. ಸಾಕಾಯ್ತು ಗೈಸ್, ಸಾಕಾಯ್ತು, ಸಿಕ್ಕಾಡು ಸಾಕಾಯ್ತು. ಕೇಳ್ತೀರ ಯಪ್ಪ ಆದರೆ ಸುಸ್ತಾಗೋಯ್ತು ಗೈಸ್, ಸುಸ್ತಾಗೋಯ್ತು. ಜುಟ್ಟು ದೇವ್ರೆ ಹಿಂಗೆ ಆಗ್ಬಿಟ್ಟೈತೆ. ನನ್ನ ಫ್ರೆಂಡ್ ಬೇರೆ ಆರೆಂಜ್ ಓಡಿಸೋನೆ. ಅಯ್ಯೋ ಯಾಕೆ ಹೇಳ್ತೀರ, ಈರ ತರಕಂತ ಇದ್ದೀನಿ ಅಲ್ಲ. ಅಯ್ಯೋ ಎಸ್, ಮತ್ತೆ ಏನು ಸಮಾಚಾರ? ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಅದು ಹೇಳೋಣ, ಮೂವಿ ಹೋಗೋ ಪ್ಲ್ಯಾನ್ ಐತೆ. ನೋಡೋಣ, ಹೋಗಿ ಬರೋಣ, ಸಿಗೋಣ. ಮತ್ತೆ ಫ್ರೆಶ್ ಅಪ್ ಆಗ್ತೀನಿ ಗೈಸ್. ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು. ಇವಾಗ ಮಲ್ಕೊಂಡಿದ್ದೆ, ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಕ್ಚುಲಿ ಇವಾಗ ನಾನು ನಮ್ಮ ಬಾಸ್ ಮೂವಿಗೆ ಹೋಗೋಣ ಅಂತ ಹೋಗ್ತೀನಿ ಗೈಸ್. ಇವಾಗ ನಮ್ಮ ಅಣ್ಣ ಬರೋಳು ಬಂದೆ, ಇನ್ನೂ ಬೇರೆ ಕೆಲಸ ಐತಂತೆ ಆ್ಯಕ್ಚುಲಿ ಇವ್ರಿಗೆ. ಸತಿಗೋಸ್ಕರ ಒಬ್ಬನೇ ನಮ್ಮ ಬಾಸ್ ಮೂವಿ ನೋಡೋಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ.
ಪಾಳ್ಯದಲ್ಲಿ ಕಲಾಸಿ ಪಾಳ್ಯ. ಈ ನನ್ನ ಮಕ್ಕಳು ಇಂಡಸ್ಟ್ರಿಲಿ ಹೊಟ್ಟೆ ಹೊರ್ಕೊಳ್ಳೋ ಜನ ಇದಾರೆ. ಇದಾರೆ, ಬೇಗ ತಿಳ್ಕೊ. ಬಸ್ ಈ ಹುಡುಗಿರಿಗೆ ರೋಸೆ ಹಾಕ್ಬಿಡ್ತಾರೆ ಬಸ್. ನಿಂತ್ಕೊಡ್ರೋ ಪಚ್ಚಗಳ ಅಲ್ಲಿ ಇಲ್ಲಿ ಯಾಕೆ ಬಿಡ್ತೀರಾ? ನಾನು ಇಲ್ಲೇ ಇದ್ದೀನಿ. ಗೈಸ್, ಇವಾಗ ಮೂವಿ ನೋಡಿಕೊಂಡು ಬಾಸ್ ಮೂವಿ ಕಲಸಿ ಬಳಿ ರಿಲೀಸ್ ಆಗಿತ್ತು. ಸೊ ಇವಾಗ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ನಾನು ಅವಾಗ ಥಿಯೇಟ್ರನ್ನ ನೋಡಲಿಲ್ಲ, ಹೇಳ್ಬೇಕು ಅಂತಂದರೆ ಇವಾಗ ನೋಡಿದೆ. ಬಟ್ ಥಿಯೇಟ್ರ್ ನೋಡೋದೇ ಕ್ರೇಜಿ, ಸಕ್ಕತ್ತಾಗಿತ್ತು. ಮಸ್ತು ಮೂವಿ, ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀನಿ ಮಾತ್ರ. ಆದಷ್ಟು ಬೇಗ ನಮ್ಮ ಬಾಸ್ ಆಚೆ ಬರಲಿ, ತುಂಬ ವೇಟ್ ಮಾಡ್ತಾಯಿದ್ದೀನಿ. ನಮ್ಮ ಬಾಸ್ ಆಚೆ ಬರಲಿ ಆದಷ್ಟು ಬೇಗ ನಮ್ಮ ಬಾಸ್ ಆಚೆ ಬರಲಿ ಗೈಸ್, ವೇಟ್ ಮಾಡ್ತಾಯಿದ್ದೀನಿ. ಕ್ರೇಜಿಯಾಗಿತ್ತು ಮಾತ್ರ. ಅದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಆದಷ್ಟು ಬೇಗ ನಮ್ಮ ಬಾಸ್ ಆಚೆ ಬರಲಿ ಅಂತ ಕೇಳ್ಕೊತೀನಿ. ತುಂಬ ಜನ ಅಂದರೆ ನಂತರನೇ ತುಂಬ ಜನ ವೇಟ್ ಮಾಡ್ತಾರೆ ನಮ್ಮ ಬಾಸ್ ಆಚೆ ಬರೋಕ್ಕೆ. ಆದಷ್ಟು ಬೇಗ ಬರಲಿ, ಗುಣಮುಖವಾಗಿ ಆಚೆ ಬರಲಿ, ಆರಾಮಾಗಿ ನಿರಪರಾಧಿ ಅಂತ ಹಾಕಿ ಆಚೆ ಬರಲಿ, ವೇಟ್ ಮಾಡ್ತಾಯಿದ್ವಿ. ಆದಷ್ಟು ಬೇಗ ಬರಲಿ ಗೈಸ್. ಇದೊಂದು ವಿಡಿಯೋ ಇಷ್ಟ ಆಗಿತ್ತು. ಸೊ ಇವತ್ತು ಎಂಜಾಯ್ ಸಿಕ್ಕಾಪಟ್ಟೆ ಮಾಡಿದ್ದೀವಿ ಇವತ್ತು. ಸೊ ಅಂತ ಹೇಳ್ತಾ ಪ್ಲೀಸ್ ಗೈಸ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಪ್ಲೀಸ್ ಮರಿಬೇಡಿ. ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಮರಿಬೇಡಿ. ಸಿ ನಾನು ಇಷ್ಟವಾಗುತ್ತೆ. ಬಾಯ್.